ಒಂದೂವರೆ ತಿಂಗಳಿಂದ ಇಂಗ್ಲಿಷ್ ಚಾನಲ್ಗೆ ಇಂಟರ್ವ್ಯೂ ಕೊಡಬೇಕಾದ್ರೆ ಡಿ ಕೆ ಶಿವಕುಮಾರ್ ಹೇಳಿರೋ ಪವರ್ ಶೇರಿಂಗ್ ಪ್ರಕಾರ ನನಗೆ ಅಧಿಕಾರ ಸಿಗುತ್ತೆ ಅಂತ. ಅದಾದ್ಮೇಲೆ ಕಾಂಗ್ರೆಸ್ ಅಲ್ಲಿ ಶುರುವಾಯಿತು ಡಿಶಮ್. ಏನೋ ಬೆಳಗಾವಿ ಅಧಿವೇಶನ ನಂತರ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿತ್ತು. ಊಟ ಮಾಡಲಿ ಬಿಡ್ರಿ ಅಂತ ಹೇಳಿದ್ರು. ಆದರೆ ದೆಹಲಿಯಲ್ಲಿ ಏನು SC/ST ಸಚಿವರು ಶಾಸಕರ ಮೀಟಿಂಗ್ಗೆ ಅವರೇ ಕೊಕ್ಕೆ ಹಾಕಿದ್ರು ಅನ್ನೋ ಒಂದು ಆರೋಪ. ಆದರೆ ಈಗ ಪವರ್ ಶೇರಿಂಗ್ ವಿನಯ್ ಗುರ್ಜಿ ಎಲ್ಲ ಮಾತಾಡಿದ್ರು, ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್, ಅವ್ರಿಗೆ ಒಳ್ಳೆಯದಿದೆ, ಅವರು ಗ್ರಹಗತಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರು. ಆದರೆ ಈಗ ಹೇಳಿದ ಡಿ ಕೆ ಶಿವಕುಮಾರ್, ಪವರು ಇಲ್ಲ, ಶೇರಿಂಗೂ ಇಲ್ಲ, 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅಂತ ಹೇಳಿದ್ದಾರೆ. ಆದರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ಮಾತನ್ನು ಹೇಳಿಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ದೇ ಇರುತ್ತೆ ಅಂತ. KN ರಾಜಣ್ಣ ಮಾತನಾಡ್ತಾ ಹೇಳ್ತಾರೆ, ಯಾಕೆ ಇನ್ನು 2.5 ವರ್ಷಕ್ಕೆ ಕಿತ್ತಾಡಬೇಕು, ನೆಕ್ಸ್ಟ್ ಮುಂದಿನ 5 ವರ್ಷ, ಈ 5 ವರ್ಷ ಸಿದ್ದರಾಮಯ್ಯ ಆಗೋಗ್ಲಿ, ಮುಂದಿನ 5 ವರ್ಷ ಡಿ ಕೆ ಅವರೇ ಅಧಿಕಾರಕ್ಕೆ ತಂದು ಮುಖ್ಯಮಂತ್ರಿ ಆಗಲಿ ಬಿಡಿ ಅಂತ ಹೇಳ್ತಾರೆ. MB ಪಾಟೀಲ್ರು 5 ವರ್ಷ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ಒಂದಷ್ಟು ಜನ ಶಾಸಕರು ಕಾಂಗ್ರೆಸ್ನ ಚಿಕ್ಕಮಗಳೂರು ಶಾಸಕ HD ತಮ್ಮಯ್ಯನವರು ಆಗ್ಬೋದು, ಅಂಡ್ ಜಗಳೂರಿನ ಶಾಸಕರಾಗ್ಬೋದು, ಅವರೆಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ CM ಆಗಲಿ ಅಂತ ಹೇಳ್ತಾರೆ. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ಸೊ ಇದೆಲ್ಲವೂ ಬೆಳವಣಿಗೆ. ಡಿ ಕೆ ಶಿವಕುಮಾರ್ ಈಗ ಪವರು ಇಲ್ಲ, ಶೇರಿಂಗೂ ಇಲ್ಲ ಅನ್ನೋದ್ರ ಮೂಲಕ ಎಲ್ಲ ಚರ್ಚೆಗಳಿಗೆ ಬ್ರೇಕ್ ಹಾಕುವ ಪ್ರಯತ್ನ ಮಾಡಿದ್ದಾರೆ. ಯಾವ ಮಠಮಾನ್ಯದ ಸ್ವಾಮೀಜಿಗಳು ಯಾರು ಕೂಡ ನನ್ನ ಪರವಾಗಿ ಮಾತಾಡೋ ಅವಶ್ಯಕತೆ ಇಲ್ಲ, ಯಾವಾಗ ಏನಾಗಬೇಕು ಅದಾಗತ್ತೆ ಅಂತ ಹೇಳಿದ್ದಾರೆ. ಯಾರನ್ನೂ ನಾನು ತಡೆದಿಲ್ಲ, ದೊಡ್ಡವ್ರ ಬಗ್ಗೆ ನಾನು ಮಾತಾಡಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಅಂದರೆ MB ಪಾಟೀಲ್ರು, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವರು, ಮಹಾದೇವಪ್ಪನವರು, ಹೀಗೆ ಎಲ್ಲರೂ ಮುಗಿಬಿದ್ದಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ. ಮತ್ತು ಅವ್ರು KPCC ಅಧ್ಯಕ್ಷ ಸ್ಥಾನ ತೆಗಿಬೇಕು ಅನ್ನೋದೇ ಚರ್ಚೆ, ಬದಲಾಯಿಸಬೇಕು ಅನ್ನೋದೇ ಚರ್ಚೆ. ಸೊ ಹೀಗಾಗಿ ಒಂಥರ ವಿಚಿತ್ರ ಸನ್ನಿವೇಶ ಕಾಂಗ್ರೆಸ್ಸಲ್ಲಿ ಡಿ ಕೆ ಶಿವಕುಮಾರ್ ಫೇಸ್ ಮಾಡ್ತಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ನಂಬಿರೋದು ಹೈಕಮಾಂಡ್ನ ಮಾತ್ರ. ಹೈಕಮಾಂಡ್ ಯಾವಾಗ ಏನು ಕೊಡಬೇಕು ಕೊಟ್ಟೇ ಕೊಡುತ್ತೆ ಅಂತ. ಸೊ ಹಾಗಾಗಿ ಸೋನಿಯಾ ಗಾಂಧಿ ಅವ್ರ ಮೇಲೆ ಭಾಳ ವಿಶ್ವಾಸ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಆದರೆ ಅವ್ರೇನು ಹೇಳಿಲ್ಲ, ಪವರ್ ಶೇರಿಂಗು ನಾನು ಮುಖ್ಯಮಂತ್ರಿ ಆಗ್ತೀನಿ 2025 ನವೆಂಬರ್ಗೆ ಅನ್ನೋ ಮಾತಿಗೆ ಕೆಲ ಗಂಟೆಗಳಿಂದ ಬ್ರೇಕ್ ಹಾಕಿದ್ದಾರೆ. ಆಗುವಾಗ ಆಗತ್ತೆ, ಯಾರೂ ತಡೆಯೋಕ್ಕಾಗಲ್ಲ ಅನ್ನೋ ದಾಟಿಯಲ್ಲಿದೆ. ಬಟ್ ಆದರೆ BJP ರಿಯಾಕ್ಟ್ ಮಾಡ್ತಿದ್ದಾರೆ. ಅವರ ಮೌನ ಇದೆಯಲ್ಲ, ಅದು ಯಾವಾಗ ಬೇಕಾದ್ರೂ ಸ್ಫೋಟ ಆಗ್ಬೋದು, ಅವ್ರ ಕಿಚ್ಚು ಅನ್ನೋದು ಬೊಮ್ಮಾಯಿ ಅವ್ರ ಹೇಳಿಕೆ. ಜನಾರ್ದನ್ ರೆಡ್ಡಿ ಬಿಡಲ್ಲ, ಅವರು ಡಿ ಕೆ ಶಿವಕುಮಾರ್ CM ಸ್ಥಾನ ಪಡ್ಕೋತಾರೆ ಅಂತ ಹೇಳ್ತಾರೆ. ವಿಜಯೇಂದ್ರ ಒದ್ದಾರು ಕಿತ್ಕೋತಾರೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸ್ಥಾನವನ್ನು ಒದ್ದಾದರೂ ಕಿತ್ಕೋತಾರೆ ಅಂತ ಹೇಳಿದ್ದಾರೆ. ಒಟ್ಟಾರೆಗೆ ಕಾಂಗ್ರೆಸ್ನ ಈ ಕುರ್ಚಿ ಕದನ ಮುಂದುವರಿಯ ಲಕ್ಷಣ ಕಾಣ್ತಿದೆ. ಬಟ್ ಡಿ ಕೆ ಶಿವಕುಮಾರೇ ಮೌನ ಆಗ್ತಿದ್ದಾರೆ, ಪವರು ಇಲ್ಲ, ಶೇರಿಂಗೂ ಇಲ್ಲ ಅಂತ. ಆದರೆ ಆ ಮೌನ ಮತ್ತಷ್ಟು ಸ್ಫೋಟ ಆಗುತ್ತೆ ಒಂದು ಟೈಮಲ್ಲಿ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಸುಮ್ಮನಿರೋ ಜಾಯಮಾನ ಅಲ್ಲ. ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗೋ ವ್ಯಕ್ತಿ ಅಲ್ಲ. ಅದೇನೇ ಆದರೂ ಟೆಂಪ್ರವರಿ ಗೊತ್ತಿಲ್ಲ. ಬಟ್ ಕಾಂಗ್ರೆಸ್ಸಲ್ಲಿ ಅತಿ ಹೆಚ್ಚು ವಿರೋಧವನ್ನು ಫೇಸ್ ಮಾಡ್ತಿರೋ ವ್ಯಕ್ತಿ ಅಂದರೆ ಅದು ಡಿ ಕೆ ಶಿವಕುಮಾರ್ ಸದ್ಯಕ್ಕೆ. ಯಾವ ಕಾರಣಕ್ಕೆ, ಏನು, ಎತ್ತ ಅಂದಾಗ ಅದು ಬೇರೆ ಬೇರೆ ಕಾಮೆಂಟ್ಗಳು ಬರುತ್ತೆ. ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗಲ್ಲ, ನಾನು ನಡೆದಿದ್ದೇ ಆದಿ ಅನ್ನೋ ಲೆಕ್ಕಾಚಾರಗಳಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಅಂತ ಒಪ್ಲಿಕ್ಕೆ ಸಾಧ್ಯನೇ ಅಂತ ಕೆಲವ್ರು ಹೇಳ್ತಾರೆ. ಕೆಲವರು ಮಾತನಾಡ್ತಾ ಹೇಳ್ತಾರೆ, ಎಷ್ಟು ಜನ ಇದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಲೆಕ್ಕ ಹಾಕಿ ಅಂತ, ಎಷ್ಟು ಜನ ಇದ್ದಾರೆ ಲೆಕ್ಕ ಹಾಕಿ ಅಂತ ಹೇಳ್ತಾರೆ. ಆದರೆ ಡಿ ಕೆ ಶಿವಕುಮಾರ್ ಇದಕ್ಕೆ ಮಧ್ಯೆ ಒಂದ್ಸರಿ ರಿಯಾಕ್ಟ್ ಮಾಡಿದರು. 135-36 ಜನ ಸಿದ್ದರಾಮಯ್ಯವ್ರ ಜೊತೆಗೂ ಇದ್ದಾರೆ, ನನ್ನ ಜೊತೆಗೂ ಇದ್ದಾರೆ, ಕಾಂಗ್ರೆಸ್ ಎಲ್ಲ ಒಟ್ಟಾಗಿದೆ ಅಂತ ಡಿ ಕೆ ಹೇಳ್ತಾರೆ. ಡಿ ಕೆ ಇನ್ನೂ ಪಾರ್ಟಿ ಲೈನಲ್ಲಿದ್ದಾರೆ, ಪಕ್ಷವನ್ನು ಬಿಟ್ಟು ಮಾತಾಡಲ್ಲ, ಪಕ್ಷದಲ್ಲೇ ಇದ್ದಾರೆ, ಪಕ್ಷದ ಲೈನಲ್ಲೇ ಮಾತಾಡ್ತಾರೆ. ಬಟ್ ಅದೆಲ್ಲಿವರೆಗೆ ಏನು ಅಂತ ನೋಡಬೇಕು. ತಾವೇನು ಹೇಳ್ತೀರಿ, ಪವರು ಇಲ್ಲ, ಶೇರಿಂಗೋ ಇಲ್ಲ ಅನ್ನೋದ್ರ ಮೂಲಕ 5 ವರ್ಷ ಸಿದ್ದರಾಮಯ್ಯನವ್ರಿಗೆ ಕುರ್ಚಿಯನ್ನು ಡಿ ಕೆ ಬಿಟ್ಕೊಟ್ರ, ಅಥವಾ ಸಮಯ ಬಂದಾಗ ಏನು ಮಾಡಬೇಕು ಅದನ್ನು ಮಾಡ್ತಾರ? ತಾವೇನು ಹೇಳ್ತೀರಿ? ಏನು ವಿಜಯೇಂದ್ರ ಅವ್ರು ಹೇಳೋ ಥರ ಬಿಡಲ್ವಾ, ಹಠ ಮಾಡೋರು ಕಿತ್ಕೋತಾರ CM ಸ್ಥಾನವನ್ನು ಡಿ ಕೆ ಶಿವಕುಮಾರ್? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.